ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನೋದನ್ನು ಭಗವಂತ ಯಾವ ಸಂದರ್ಭದಲ್ಲಿ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ನಿನ್ನೆ ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜೇಂದ್ರ ಕೂಡ ನಿನ್ನೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮತ್ತು ಗೃಹ ಮಂತ್ರಿಗಳಾದ ಮಾನ್ಯ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ JDSನ ನಾಯಕರು ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಮಾನ್ಯ ನರೇಂದ್ರ ಮೋದಿ ಅವರನ್ನ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇಬ್ಬರು ಮಾತನ್ನು ಕೂಡ ನಾನು ಪತ್ರಿಕೆಗಳಲ್ಲಿ ಗಮನಿಸಿದೆ. ವಿಜೇಂದ್ರ ಅವರು ಹೇಳಿದ್ದಾರೆ, ಎಲ್ಲ ಹಿರಿಯರನ್ನ ಜೊತೆ ತಗೊಂಡು ಯಾವ ಗೊಂದಲವೂ ಇಲ್ಲದೇ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಾವು 28ಕ್ಕೆ 28 ಗೆಲ್ಲ ದಿಕ್ಕಿನಲ್ಲಿ ನನಗೆ ಮಾರ್ಗದರ್ಶನ ಸಿಕ್ಕಿದೆ ಇಬ್ಬರು ನಾಯಕರಿಂದ ಅನ್ನೋಂಥ ಮಾತನ್ನು ಅವರು ಹೇಳಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನಾಗಲಿ ನನ್ನ ಮಗ ಆಗಲಿ, ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ, ನಾವು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ. ಕರ್ನಾಟಕ ರಾಜ್ಯದ 28 ಕ್ಷೇತ್ರದಲ್ಲಿ ನಾವು ಓಡಾಟ ಮಾಡಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನ ನಡೆಸ್ತೇವೆ ಅನ್ನೋಂಥ ಮಾತು ಅವರು ಹೇಳಿದ್ದಾರೆ. ಇದು ನಿಜಕ್ಕೂ ಕೂಡ ಇವತ್ತು ಬರುವಂಥ ಲೋಕಸಭೆ ಇರ್ಬೋದು, ನಾಳೆ ನಡೆಯುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿರ್ಬೋದು, ಅಥವಾ ವಿಧಾನ ಪರಿಷತ್ತಿನ ಚುನಾವಣೆಗಳಿರ್ಬೋದು, ಮುಂದೆ ಬರುವಂಥ ವಿಧಾನಸಭೆ ಚುನಾವಣೆ ಇರ್ಬೋದು, ಎಲ್ಲದಕ್ಕೂ ಕೂಡ ಒಂದು ರೀತಿಯ ಸರಿಯಾದ ಮಾರ್ಗದರ್ಶನ ಎರಡೂ ಪಕ್ಷದ ನಾಯಕರಿಗೆ ಕೇಂದ್ರ ನಾಯಕರು ಕೊಟ್ಟು ಕಳಿಸಿದ್ದಾರೆ, ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಇದು ರಾಜ್ಯದಲ್ಲಿರುವಂತಹ ಬಿಜೆಪಿ ಮತ್ತು JDSನ ಎಲ್ಲ ಕಾರ್ಯಕರ್ತರು ಕೂಡ ತುಂಬಾ ಸಂತೋಷದ ದಿನ ನೆನ್ನೆ ಅಂತ ಭಾವಿಸ್ತೇನೆ. ಇದ್ರ ಮುಖಾಂತರ ಇಡೀ ರಾಜ್ಯದ ಜನ ಈಗಾಗಲೇ ನರೇಂದ್ರ ಮೋದಿ ಅವರ ಜೊತೆಗಿದ್ದಾರೆ, ದೇಶದ ಜನರು ನರೇಂದ್ರ ಮೋದಿ ಜೊತೆಗಿದ್ದಾರೆ. ಈ ಇಬ್ಬರು ನಾಯಕರುಗಳನ್ನ ನಿನ್ನೆ ಭೇಟಿ ಮಾಡಿ ರಾಜ್ಯದ ಜನರಿಗೆ ಸಿಕ್ಕಿರುವಂತ ಆ ಒಂದು ಮೆಸೇಜ್ ಏನಿದೆ, ಇದು ನಿಜಕ್ಕೂ ನಮಗೆಲ್ಲರಿಗೂ ತುಂಬಾ ಸಂತೋಷ. ಒಟ್ಟಾಗಿ ಬಿಜೆಪಿನಲ್ಲಿ ಏನು ಸಣ್ಣ ಪುಟ್ಟ ಗೊಂದಲಗಳಿದೆ ಅದನ್ನು ಬಗೆಹರಿಸ್ಕೋತೀವಿ. ಅದೇ ರೀತಿ JDSನು ಬಿಜೆಪಿನೂ ಒಟ್ಟಿಗೆ ಸೇರಿಕೊಂಡು ರಾಜ್ಯದಲ್ಲಿ 28 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ನಾನು ನಿನ್ನೆಯ ಅವರ ಭೇಟಿ, ರಾಷ್ಟ್ರೀಯ ನಾಯಕರ ಜೊತೆಗೆ ನಡೆದಂಥ ಎರಡೂ ಪಕ್ಷದ ನಾಯಕರುಗಳ ಭೇಟಿ ನಮಗಂತೂ ತುಂಬಾ ಸಂತೋಷ ತಂದಿದೆ ಅನ್ನೋಂಥ ಅಂಶ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.